ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇಲ್ಲಿ ಒಂದು ಲೈಟ್ ಹೌಸ್ ಕಾಣುತ್ತಾ ಇದೆಯಾ? ಸಾಧಾರಣವಾಗಿ ಸಮುದ್ರ ತೀರದಲ್ಲಿ ಪಟ್ಟಣಗಳಲ್ಲಿ ಈ ರೀತಿ ಲೈಟ್ ಹೌಸ್ ಅನ್ನು ನಿರ್ಮಿಸಿರುತ್ತಾರೆ. ಯಾಕೆಂದರೆ ಸಮುದ್ರದಲ್ಲಿ ಹಡಗುಗಳು ಪ್ರಯಾಣ ಮಾಡುವಾಗ ಎಲ್ಲೆಡೆಯೂ ಕೂಡ ಕತ್ತಲು ಆವರಿಸಿಕೊಂಡಿರುತ್ತದೆ. ಆಗ ತೀರ ಎಲ್ಲಿದೆ ಎಂಬುದಾಗಿ ತಿಳಿಯುವುದಿಲ್ಲ, ಡೈರೆಕ್ಷನ್ ತಿಳಿಯುವುದಿಲ್ಲ. ಆದರೆ ಇದರಿಂದ ಬರುವಂಥ ಬೆಳಕು ಇದೆ ಅಲ್ಲವ, ಈ ಲೈಟ್ ಹೌಸ್ನಿಂದ ಬರುವಂಥ ಆ ಒಂದು ಬೆಳಕು ಕತ್ತಲೆಯಲ್ಲಿ ಹೋಗುವ ದಿಕ್ಕು ಕಾಣದೇ ಇರುವಂಥ ಹಡಗುಗಳಿಗೆ ಅಥವಾ ಸಮುದ್ರಕ್ಕೆ ಹೋಗಿ ಮೀನು ಹಿಡಿಯುವಂಥ ಮೀನುಗಾರರಿಗೆ ಅವರಿಗೆ ದಿಕ್ಕು ಯಾವುದೆಂಬುದಾಗಿ ತಿಳಿಯೋದು. ಸಮುದ್ರದ ಆಳಕ್ಕೆ ಅವರು ಹೋಗಿ ಮೀನು ಹಿಡಿಯುತ್ತಾರೆ. ಅವರಿಗೆ ಇದೇ ತೀರ, ಇಷ್ಟು ದೂರ ಇದೆ ಎಂಬುದಾಗಿ ತಿಳಿದು ಸರಿಯಾದ ಮಾರ್ಗದಲ್ಲಿ ಅವರನ್ನು ನಡೆಸುವುದಕ್ಕೆ ಈ ಲೈಟ್ ಹೌಸ್ ಬಹಳ ಉಪಯೋಗವಾಗಿದೆ. ಅದರಲ್ಲಿ ಬೆಳಕು ಇಲ್ಲ ಅಂದುಕೊಳ್ಳಿ, ಅದಿದ್ದು ಏನು ಪ್ರಯೋಜನ? ಅದರಲ್ಲಿ ಬೆಳಕು ಇರಬೇಕಲ್ಲವ. ದೇವರಾದ ಯೇಸು ಹೇಳುತ್ತಾನೆ, ಯೋಹಾನ 8ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳುತ್ತಾನೆ. ಹಾಗಾದರೆ ಯೇಸು ಕ್ರಿಸ್ತನೆಂಬಂಥ ಬೆಳಕು, ಈ ಲೋಕ ಕತ್ತಲೆ ತುಂಬಿದಂಥ ಲೋಕ, ಪಾಪ ತುಂಬಿದ ಲೋಕ, ಶಾಪಗಳು ತುಂಬಿದ ಲೋಕ, ಸೈತಾನ ಕ್ರಿಯೆಗಳು ತುಂಬಿದ ಲೋಕ. ಕೆಲವೊಮ್ಮೆ ನಾವು ಇರುಳಿನಲ್ಲಿ ತೊಳಲಾಡುತ್ತೇವೆ. ಏನು ಮಾಡುವುದು, ಹೇಗೆ ಮಾಡುವುದು, ಬಾಳುವುದಕ್ಕೆ ಸಾಧ್ಯವಾ? ಇರುಳಿನಲ್ಲಿ ಒಂದು ತಡವರಿಸುವಿಕೆ, ಯಾವ ಮಾರ್ಗದಲ್ಲಿ ಹೋಗುವುದು ಎಂಬುದಾಗಿ. ಆ ಒಂದು ಸಮಯದಲ್ಲಿ ನೀವು ಯೇಸುವನ್ನು ದೃಷ್ಟಿಸಿದರೆ ಆತನು ನಿಮಗೆ ಬೆಳಕನ್ನು ತೋರಿಸುವನು. ಇದೇ ಮಾರ್ಗ, ಈ ಮಾರ್ಗದಲ್ಲಿ ನಡೆ. ನೀನು ಸಮಾಧಾನವಾಗಿರಬೇಕು ಅಂದರೆ ಈ ಮಾರ್ಗ, ಆಶೀರ್ವಾದವಾಗಿ ಇರಬೇಕು ಅಂದರೆ ಈ ಮಾರ್ಗ, ನೀನು ಜಯ ಹೊಂದಬೇಕು ಅಂದರೆ ಈ ಮಾರ್ಗ, ನಿನ್ನ ಜೀವಿತದಲ್ಲಿ ಮೇಲುಂಟಾಗಬೇಕು ಅಂದರೆ ಈ ಮಾರ್ಗ. ನೀವು ಬೆಳಕಿನಲ್ಲಿ ನಡೆಯುವಂತೆ ಒಂದು ಬೆಳಕನ್ನು ಕೊಡುವವನೇ ಯೇಸು ಕ್ರಿಸ್ತನು. ಇಂದು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ಇರುಳಿನಲ್ಲಿರುವ ಹಾಗೆ ಇದೆಯಾ? ತಡವರಿಸುತ್ತಾ ಇದ್ದೇನೆ, ಯಾವುದೇ ಮಾರ್ಗ ಕಾಣುತ್ತಾ ಇಲ್ಲ ಅಂದುಕೊಳ್ಳುತ್ತೀರಾ? ಯೇಸುವನ್ನು ದೃಷ್ಟಿಸಿ ನೋಡಿರಿ, ಆತನು ಸುಂದರವಾಗಿ ನಿಮ್ಮನ್ನು ಮುನ್ನಡೆಸಿ ಬೆಳಕಿನ ಮಾರ್ಗದಲ್ಲಿ ನಡೆಸುತ್ತಾನೆ. ಅದು ನಿಮಗೆ ಆಶೀರ್ವಾದವಾಗಿ ಇರುತ್ತದೆ. ತಡವರಿಸುತ್ತಾ ಇರುವಂಥ ನಿಮ್ಮ ನೋಡಿಯೇ ದೇವರು ಹೇಳುತ್ತಾರೆ, ನನ್ನ ಮಗನೇ, ನನ್ನ ಮಗಳೇ, ನಾನು ನಿನಗೆ ಬೆಳಕಾಗಿ ಇದ್ದೇನೆ, ನಾನು ನಿನಗೆ ಪ್ರಕಾಶವಾಗಿದ್ದೇನೆ, ನನ್ನನ್ನು ಹಿಂಬಾಲಿಸು, ನಾನು ನಿನ್ನನ್ನು ಬೆಳಕಿನಲ್ಲಿ ನಡೆಸುತ್ತೇನೆ, ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸುತ್ತೇನೆಂದು ಕರ್ತನು ನಿಮಗೆ ಹೇಳುತ್ತಾನೆ. ಅದಕ್ಕಾಗಿಯೇ ಯೇಸು ಶಿಲುಬೆಯಲ್ಲಿ ತನ್ನನ್ನು ಬಲಿಯಾಗಿ ಕೊಟ್ಟು ನಮ್ಮನ್ನು ಪಾಪಗಳಿಂದ, ಶಾಪಗಳಿಂದ, ಸೈತಾನನ ಬಲದಿಂದ ವಿಮೋಚಿಸಿ ಒಂದು ಪ್ರಕಾಶವಾದ ಬೆಳಕಿನ ಜೀವಿತವನ್ನು ಕೊಡುವುದಕ್ಕೆ ಶಿಲುಬೆಯಲ್ಲಿ ತನ್ನನ್ನು ಬಲಿಯಾಗಿ ಕೊಟ್ಟನು. ಆ ಒಂದು ಎತ್ತರದಲ್ಲಿ ಇಡಲ್ಪಟ್ಟಂಥ ಆ ಶಿಲುಬೆಯಲ್ಲಿ ಆತನು ಸಾಯುವಾಗ 3 ಗಂಟೆಗಳ ಕಾಲ ಇರುಳು ಆವರಿಸಿಕೊಂಡಿತ್ತು. ಇರುಳನ್ನು ಆತನು ಸಂಧಿಸಿದನು. ನಮಗೆ ಬೆಳಕನ್ನು ಕೊಡಲು ಆ ಇರುಳಿನ ಮಾರ್ಗದಲ್ಲಿ ಹಾದು ಹೋಗಿ ಮರಣವನ್ನು, ಸೈತಾನನ್ನು ಜಯಿಸಿ ಆತನು ಜಯ ಹೊಂದಿದನು. ಆ ದೇವರಾದ ಯೇಸು ಹೇಳುತ್ತಾರೆ, ನೀನು ಭಯಪಡಬೇಡ, ಕಂಗಾಲಾಗಬೇಡ, ನಾನು ನಿನಗೆ ಬೆಳಕಾಗಿದ್ದು ಮಾರ್ಗ ತೋರಿಸುವೆನೆಂಬುದಾಗಿ ಹೇಳುತ್ತಾರೆ. ನೀವು ನಂಬಿಕೆಯಿಂದ ಹೇಳಿರಿ, ಯೇಸುವೇ, ನೀವು ನನಗೆ ಮಾರ್ಗವನ್ನು ತೋರಿಸಿರಿ, ನನಗೆ ಯಾವ ಮಾರ್ಗದಲ್ಲಿ ಹೋಗುವುದು, ಏನು ಮಾಡುವುದೆಂದು ತಿಳಿಯುತ್ತಾ ಇಲ್ಲ. ಒಂದು ಇರುಳಿನಲ್ಲಿ ನಾನು ತಡವರಿಸುತ್ತಾ ಇದ್ದೇನೆ, ನಾನು ನಿಮ್ಮನ್ನು ನಂಬುತ್ತೇನೆ, ನನಗೆ ಬೆಳಕನ್ನು ತೋರಿಸಿ ನನ್ನನ್ನು ಮುನ್ನಡೆಸಿರಿ, ಇಂದು ನನಗೊಂದು ಮಾರ್ಗವನ್ನು ತೋರಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಸ್ನೇಹಿತರೆ, ಮಲೆನಾಡು ಗಾಸ್ಪೆಲ್ ಮೀಡಿಯಾ 2.0 ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಈ ಸಚಿವಾಲಯದ ಮೂಲಕ ಸುವಾರ್ತೆಯನ್ನು ಹಂಚಿಕೊಳ್ಳಲು ಮತ್ತು ಭರವಸೆಯ ಸಂದೇಶವನ್ನು ಪ್ರಸಾರ ಮಾಡಲು ನಮಗೆ ಅಪಾರ ಉತ್ಸಾಹವಿದೆ. ನಮ್ಮ ವಿಷಯದಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದರೆ ಅಥವಾ ಪ್ರೋತ್ಸಾಹಿಸಲ್ಪಟ್ಟಿದ್ದರೆ ನಮ್ಮ ಈ ಉದ್ದೇಶಕ್ಕೆ ಬೆಂಬಲ ನೀಡುವಂತೆ ವಿನಂತಿಸುತ್ತೇವೆ. ನಿಮ್ಮ ಪ್ರತಿಯೊಂದು ದೇಣಿಗೆ, ಎಷ್ಟೇ ಚಿಕ್ಕದಾದರೂ, ಹೆಚ್ಚು ವಿಡಿಯೋಗಳನ್ನು ಮಾಡಲು, ಹೆಚ್ಚು ಜನರನ್ನು ತಲುಪಲು ಮತ್ತು ಈ ಸೇವೆಯನ್ನು ಬಲವಾಗಿಡಲು ನೇರವಾಗಿ ಸಹಾಯ ಮಾಡುತ್ತದೆ. ಪರದೆಯ ಮೇಲೆ ಕಾಣುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ದೇಣಿಗೆ ನೀಡಲು ವಿವರಣೆಯಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಔದಾರ್ಯವು ನಿಜವಾಗಿಯೂ ಶಾಶ್ವತವಾದ ವ್ಯತ್ಯಾಸವನ್ನು ಮಾಡುತ್ತಿದೆ. ಧನ್ಯವಾದಗಳು ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ.